ಒಂದು ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ರಮಾಬಾಯಿ ಎಂಬ ಸರಳ ಮತ್ತು ದಯಾಳು ಹುಡುಗಿ ಇದ್ದಳು. ಅವರು ಬಡ ಕುಟುಂಬದಲ್ಲಿ ಜನಿಸಿದ್ದರಿಂದ ಬಾಲ್ಯದಲ್ಲಿ ಹಲವಾರು ಕಷ್ಟಗಳನ್ನು ಅನುಭವಿಸಿದರು. ಆದರೂ ರಮಾಬಾಯಿ ತುಂಬಾ ಧೈರ್ಯಶಾಲಿ ಮತ್ತು ಸಹನಶೀಲರಾಗಿದ್ದರು. ಸ್ವಲ್ಪ ವಯಸ್ಸಾದಾಗ ರಮಾಬಾಯಿ ಅವರ ವಿವಾಹ ಮಹಾನ್ ಸಮಾಜ ಸುಧಾರಕ ಬಿ.ಆರ್. ಅಂಬೇಡ್ಕರ್ ಅವರೊಂದಿಗೆ ನಡೆಯಿತು. ಆ ಸಮಯದಲ್ಲಿ ಅಂಬೇಡ್ಕರ್ ಅವರು ಓದುತ್ತಿದ್ದರು ಮತ್ತು ದೊಡ್ಡ ಕನಸುಗಳನ್ನು ಹೊಂದಿದ್ದರು. ರಮಾಬಾಯಿ ಅವರು ತಮ್ಮ ಗಂಡನ ಕನಸುಗಳನ್ನು ನಿಜವಾಗಿಸಲು ಸದಾ ಬೆಂಬಲ ನೀಡಿದರು. ಕುಟುಂಬದಲ್ಲಿ ಹಣದ ಸಮಸ್ಯೆ ಇದ್ದರೂ ರಮಾಬಾಯಿ ಎಂದಿಗೂ ದೂರು ನೀಡಲಿಲ್ಲ. ಅವರು ಮನೆಯ ಜವಾಬ್ದಾರಿಗಳನ್ನು ನೋಡಿಕೊಂಡು ಅಂಬೇಡ್ಕರ್ ಅವರಿಗೆ ಓದಲು ಮತ್ತು ಸಮಾಜ ಸೇವೆ ಮಾಡಲು ಸಹಾಯ ಮಾಡಿದರು. ಕೆಲವೊಮ್ಮೆ ಅವರು ತಾವು ಕಷ್ಟಪಟ್ಟರೂ ಅಂಬೇಡ್ಕರ್ ಅವರ ಯಶಸ್ಸಿಗಾಗಿ ಎಲ್ಲವನ್ನೂ ಸಹಿಸಿದರು. ಅವರ ತ್ಯಾಗ ಮತ್ತು ಸಹನೆಯಿಂದ ಅಂಬೇಡ್ಕರ್ ಅವರು ದೊಡ್ಡ ನಾಯಕನಾಗಿ ಬೆಳೆಯಲು ಸಾಧ್ಯವಾಯಿತು. ನಂತರ ಅವರು ಭಾರತದ ಸಂವಿಧಾನವನ್ನು ರಚಿಸಿದ ಮಹಾನ್ ನಾಯಕನಾದರು. ರಮಾಬಾಯಿ ಅವರು 1935ರಲ್ಲಿ ನಿಧನರಾದರು. ಆದರೆ ಅವರ ತ್ಯಾಗ, ಪ್ರೀತಿ ಮತ್ತು ಬೆಂಬಲವನ್ನು ಜನರು ಇನ್ನೂ ಗೌರವದಿಂದ ನೆನಪಿಸುತ್ತಾರೆ. ರಮಾಬಾಯಿ ಅವರ ಜೀವನ ನಮಗೆ ಸಹನೆ, ತ್ಯಾಗ ಮತ್ತು ಕುಟುಂಬದ ಬೆಂಬಲ ಎಷ್ಟು ಮುಖ್ಯವೆಂದು ಕಲಿಸುತ್ತದೆ.